ರಾಜಕೀಯ ಅಂದ್ರೆ ಸಡನ್ ಆಗಿ ನಮ್ಮ ತಲೆಗೆ ಬರೋದು ಕತ್ತಿ ಕುಟುಂಬದ ಹೆಸರು. ಕಳೆದ 1 ಶತಮಾನಗಳಿಂದ ಜನರಿಗಾಗಿ ಹಲವಾರು ಸಂಸ್ಥೆಗಳನ್ನ ಸ್ಥಾಪಿಸಿ ಅಗತ್ಯಕ್ಕನುಸಾರ ಪರಿಹಾರ ಕಲ್ಪಿಸುತ್ತಿರುವ ಕತ್ತಿ ಕುಟುಂಬ ರಾಜಕೀಯ, ಸಾಮಾಜಿಕ, ಆರ್ಥಿಕ ಹಾಗೂ ಉದ್ಯೋಗ ರಂಗದಲ್ಲಿ ಯಶಸ್ಸಿನ ಪಥದಲ್ಲಿ ಸಾಗಿದೆ. ಇವತ್ತಿನ ಎಷ್ಟು ದೊಡ್ಡ ಕತ್ತಿ ಸಾಮ್ರಾಜ್ಯದ ಮೊದಲ ಹೆಜ್ಜೆ ಆರಂಭ ಆಗಿದ್ದು ಸಹಕಾರ ರಂಗದಿಂದ. ಅದು 19ನೇ ಶತಮಾನ ಆರಂಭದ ಕಾಲ. ರೈತರು ಸಕಾಲದಲ್ಲಿ ಉಳುಮೆ ಮಾಡಲು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಹುಕಾರರಿಂದ ಸಾಲ ಪಡೆಯುವ ಅನಿವಾರ್ಯದ ಪರಿಸ್ಥಿತಿ. ರೈತರ ಸಂಕಷ್ಟಕ್ಕೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡದೆ ಜಿಲ್ಲೆಯ ಅನೇಕ ಸಾಹುಕಾರರು ತಮ್ಮ ಕಾಯಕವನ್ನ ಮುಂದುವರೆಸಿದ್ರು. ಆದ್ರೆ ಸದಾ ಜನರ ಸಂಕಷ್ಟಕ್ಕೆ ಮಿಡಿಯುವ ಬೆಲ್ಲದ ಬಾಗೇವಾಡಿ ಗ್ರಾಮದ ಅಂದಿನ ಸಾಹುಕಾರ ಶ್ರೀಯುತ ಬಸವಪ್ರಭಪ್ಪ ಮಲ್ಲಪ್ಪ ಕತ್ತಿ ತನಗಾಗುವ ಆರ್ಥಿಕ ನಷ್ಟದ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ಮುಂದಾಗುತ್ತಾರೆ. ರೈತರು ದೊಡ್ಡ ಬಡ್ಡಿ ದರದಿಂದ ಸಾಲ ತೆಗೆಯುತ್ತಿದ್ದಾಗ ಅವರಿಗೆ ಅನುಕೂಲವಾಗುವಂತೆ ನಮ್ಮ ಗ್ರಾಮದಲ್ಲಿ ಒಂದು ಅರ್ಬನ್ ಬ್ಯಾಂಕ್ ಸ್ಥಾಪಿಸುವ ಬಗ್ಗೆ ಅವರು ಅತ್ಯಂತ ಕತ್ತಿಮಂಟಂದರೆ ಮುಂದೆ ಬಂದು ಇದನ್ನು ಸ್ಥಾಪಿಸಿದರು. ನಮ್ಮ ಬ್ಯಾಂಕ್ ಆಗಲಿ, ನಮ್ಮ ಗ್ರಾಮದಲ್ಲಿ ಸೊಸೈಟಿ ಆಗಲಿ ಅವರ ಒಂದು ಹಿರಿತನದಲ್ಲಿ ಇಂದಿನವರೆಗೂ ನಡೆಯುತ್ತಿವೆ. ಮಿನಿಸ್ಟರ್ ಆಗಿರುವ ಉಮೇಶ್ ಕತ್ತಿಯವರ ತಂದೆಯವರಾದ ವಿಶ್ವನಾಥ್ ಕತ್ತಿಯವರು ಬಹಳ ಮುತ್ಸದ್ದಿತನದಿಂದ ಅವರು ಇಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ರು. ಅವರು ಚಿಕ್ಕವನಾಗಿಂದ ಒಂದೊಂದು ಮಾತನ್ನು ಹೇಳ್ತಾಯಿದ್ರು, ಖಾಯಂ ನೀ ರೊಕ್ಕದಿಂದ ನೀವು ಹೋಗ್ಬೇಡ, ರೊಕ್ಕ ನಿನ್ನ ಹಿಂದೆ ಬರ್ತೈತಿ, ಮತ್ತು ಎದಕ್ಕೂ ರೊಕ್ಕಕ್ಕಾಗಲಿ ಅಧಿಕಾರಿಗಾಗಲಿ ಅಥವಾ ಹಪ್ಯಾಪ್ ಪಡಬೇಡ್ರಿ, ಮಂದಿ ಸಂಬಂಧ ನೀವು ಕೆಲಸ ಮಾಡಿರಿ, ಒಟ್ಟು ಮಂದಿಗೆ ಚಲೋ ಮಾಡಿರಿ, ಒಟ್ಟು ಬೇರೆದವ್ರಿಗೆ ಏನಾರ ಚಲೋ ಮಾಡಿರಿ, ನಿಮಗೆ ಚಲೋ ಆಗ್ತೈತಿ ಅನ್ನುವಂಥ ಒಂದು ಖಾಯಂ ಈ ಮಾತನ್ನು ಹೇಳ್ತಿದ್ರು ನಮಗವರು. ಜನಕಾಗೆ ಕನಸ ಕೋಟೆ ಕಟ್ಟಿದ 1904ರ ಬ್ರಿಟಿಷ್ ಸರ್ಕಾರದ ನಿಯಮದಂತೆ ಕೈಲಾಸವಾಸಿ ಶ್ರೀಯುತ ಬಸಪ್ರಭಪ್ಪ ಮಲ್ಲಪ್ಪ ಕತ್ತಿಯವರು ತಮ್ಮ ಕೈಯಿಂದ 500 ರೂಪಾಯಿ ಷೇರು ಬಂಡವಾಳಕ್ಕೆ ವಿನಿಯೋಗಿಸಿ ಬಾಗೇವಾಡಿ ರೂರಲ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಸಂಘವನ್ನ ತಮ್ಮ ಮನೆಯಲ್ಲೇ ಸ್ಥಾಪನೆ ಮಾಡ್ತಾರೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿನ ಪ್ರಥಮ ಹಾಗೂ ರಾಜ್ಯದ 2ನೇ ಸಹಕಾರಿ ಬ್ಯಾಂಕ್ ಆಗಿರುತ್ತೆ. ಬರುವ ಲಾಭವನ್ನ ಪಡೆಯದೆ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಷ್ಟೇ ನಿಷ್ಠೆಯಿಂದ ಬ್ಯಾಂಕ್ ಯಶಸ್ವಿಯಾಗಿ ನಡೆಸಿದ ಫಲವಾಗಿ ಅಂದಿನ ಬ್ರಿಟಿಷ್ ಸರ್ಕಾರದವರು ಶ್ರೀಯುತರಿಗೆ ಗೌರವ ಮ್ಯಾಜಿಸ್ಟ್ರೇಟ್ ಬಿರುದು ಕೊಟ್ಟು ಗೌರವಿಸುತ್ತದೆ. ನಮ್ಮ ಸಂಘದ ನಿರ್ದೇಶಕರು ಹಾಗೂ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ರಮೇಶಣ್ಣ ವಿಶ್ವನಾಥ್ ಕತ್ತಿ ಅವರು ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಉಮೇಶಣ್ಣ ವಿಶ್ವನಾಥ್ ಕತ್ತಿ ಅವರು ಸಂಘದ ಸದಸ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು. ಬೆಲ್ಲದ ಬಾಗೇವಾಡಿಯಲ್ಲಿ ಕತ್ತಿ ಕುಟುಂಬದವರ ಇಚ್ಛಾಶಕ್ತಿಯಿಂದ ಆರಂಭವಾದ ಈ ಸಂಸ್ಥೆ ಸುತ್ತಮುತ್ತಲಿನ 40ಕ್ಕೂ ಹೆಚ್ಚು ಹಳ್ಳಿಗಳ ರೈತರಿಗೆ ಆಸರೆಯಾಗುತ್ತದೆ. ವರ್ಷ ಡಿವಿಡೆಂಡ್ 25% ಐತಿರ್ತದೆ. ಮತ್ತು ರೈತರು ಏನು ಗೊಬ್ಬರ ತಗೋತಾರಲ್ಲ, ಇಲ್ಲಿ ಮೆಂಬರ್ ಇದ್ದವ್ರಿಗೆ 8% ರಿಬೇಟ್ ಅಂತ ಹೇಳಿ ಕೊಡ್ತಾರೆ ವರ್ಷಕ್ಕೊಮ್ಮೆ ಜಮಾ ಆಯ್ತು. ರೈತರು ಸರಳವಾಗಿ ಸಕಾಲಕ್ಕೆ ಸಾಲ ಪಡೆದು ಕೃಷಿ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಬಹುದೊಡ್ಡ ಸಂಸ್ಥೆಯಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ರೂ ಕೂಡ ಆಡಳಿತ ಮಂಡಳಿಯ ಚುನಾವಣೆ ಆಗದೆ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುತ್ತಿರುವುದು ಕತ್ತಿ ಕುಟುಂಬದ ಕುಡಿಗಳು ನಿಸ್ವಾರ್ಥದಿಂದ ರೈತರಿಗಾಗಿ ಮಾಡುತ್ತಿರುವ ಸೇವೆಗೆ ಕನ್ನಡಿಯಾಗಿದೆ. ಶತಮಾನಗಳ ಕಾಲ ಯಶಸ್ವಿಯಾಗಿ ರೈತರ ಸೇವೆ ಸಲ್ಲಿಸಿರುವ ಈ ಬ್ಯಾಂಕ್ ಅನೇಕ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದೆ. 5 ಬಾರಿ ಜಿಲ್ಲಾ ಮಟ್ಟದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ, 2 ಬಾರಿ ರಾಜ್ಯ ಮಟ್ಟದ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ, ಕೇಂದ್ರ ಸರ್ಕಾರದಿಂದ ಉತ್ಕೃಷ್ಟ ಸಹಕಾರಿ 2014ರ ಪ್ರಶಸ್ತಿ, NAFSCOB ವತಿಯಿಂದ ಸುಭಾಷ ಯಾದವ ಪ್ರಶಸ್ತಿ. ಕಳೆದ 1 ಶತಮಾನಗಳಿಂದ ಬೆಲ್ಲದ ಬಾಗೇವಾಡಿ ಸೊಸೈಟಿಯಲ್ಲಿ ಯಾವುದೇ ರಾಜಕೀಯ ಕೆಸರರಚಾಟಕ್ಕೆ ಅವಕಾಶ ಕೊಡದೆ ಸಹಕಾರಿ ರಂಗದಲ್ಲಿ ಜನರ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ಕತ್ತಿ ಸಹೋದರರ ಕಾರ್ಯ ಇಂದು ದೇಶಕ್ಕೆ ಮಾದರಿಯಾಗಿದೆ. ಬಂಗಾರದ
ಮನುಷ್ಯ